ಗುಡ್ ಆಫ್ಟರ್ನೂನ್ ಎವ್ರಿವನ್. ಇವತ್ತು ನಾವು ಏನು ಅನ್ಕೊಂಡಿದ್ವಿ, ನಾವು ಮಾರ್ಕೆಟಲ್ಲಿ ಈ ಟ್ರೆಂಡ್ನ ಈ ಕರೆಕ್ಷನ್ ಆಗ್ತಾ ಇದೆ ಅಂತ ಅನ್ಕೊಂಡಿದ್ವಿ. ಇದಕ್ಕೆ ನಾವು ಏನು ಹಾಕೊಂಡಿದ್ವಿ, ಇದಕ್ಕೆ ಫಿಬೊನಚ್ಚಿ ಹಾಕೊಂಡಿದ್ವಿ. ಫಿಬೊನಚ್ಚಿ ಹೆಂಗಿದ್ವಿ, ನಾವು ಈ ಟಾಪಿಂದ ಈ ಟಾಪ್ಗೆ ಒಂದು ಫಿಬೊನಚ್ಚಿ ಹಾಕೊಂಡಿದ್ವಿ ಅಲ್ವಾ. ಈ ಫಿಬೊನಚ್ಚಿ ಎಲ್ಲಿ ಗಂಟೆ ಬಂದಿತ್ತು, 0.618 ಗಂಟೆ ನಮ್ಮ ಲೆವೆಲ್ 0.618 ಗಂಟೆ ಬಂದಿತ್ತು. ಅದು ಯಾವ ಥರ ಬಂದಿದೆ, ಕರೆಕ್ಟಿವ್ ಬಂದಿದೆ ದೊಡ್ಡ ಲೆವೆಲಲ್ಲಿ ಅಲ್ವಾ. ಅದಾದ್ಮೇಲೆ ಏನಾಗ್ತಾ ಇದೆ ಮಾರ್ಕೆಟು, ಅವರ್ಲಿಗೆ ಹೋಗೋಣ. ಅವರ್ಲಿಗೆ ಹೋದರೆ ಅದಾದ್ಮೇಲೆ ಮಾರ್ಕೆಟ್ ಏನಾಗ್ತಾ ಇದೆ ನೋಡಿ. ಇಲ್ಲಿಂದ ಏನು ಮಾರ್ಕೆಟು ಈ ಲೆವೆಲಿಂದ 0.618 ಗಂಟೆ ಏನು ಬಿದ್ದಿದೆಯಲ್ಲ, ಇದು ಫಾಸ್ಟಾಗಿ ಬಿದ್ದಿತ್ತು. ಅದಾದ್ಮೇಲೆ ಈ ಥರ ಮಾರ್ಕೆಟ್ ಹೋಯಿತು. ಇದು ಎಲ್ಲಿ ಗಂಟೆ ಹೋಗ್ತಿದೆ ನೋಡಿ. ಇವತ್ತು ಮಾರ್ಕೆಟ್ ಬ್ಯೂಟಿಫುಲ್ಲಾಗಿ ಇಲ್ಲಿಂದ ಇಲ್ಲಿ ಫಿಬೊನಚ್ಚಿ ಹಾಕಿದ್ರೆ ನಮಗೆ 0.7 ತೆಗೆದು ಅಲ್ಲಿಂದ ಕ್ವಿಕ್ ರಿವರ್ಸಲ್ ಥರ ಬರ್ತಾ ಇದೆಯಾ. ಇದು 0.618 ಆಗಿದೆ. ಇದು ಎಲ್ಲಿ ಗಂಟೆ ಬಂದಿದೆ ನೋಡಿ. ಇದು ಈಗ ಈ ಲೆವೆಲ್ನ 0.76 ಇಲ್ಲಿ ಹೋಗಿದೆ ಮಾರ್ಕೆಟು. ಅದಾದ್ಮೇಲೆ ರಿಟರ್ನ್ ಬರ್ತಾ ಇದೆ. ಇದು ನಾವು ಇದು ಮಾಡ್ಬೇಕು, ಫಸ್ಟ್ ಏನಂತ ಹಾಕೊಬೇಕು, ಫಸ್ಟ್ ಕರೆಕ್ಷನ್ ಅಂತಲೇ ಓದ್ಬೇಕು ನಾವು. ಅದಕ್ಕೆ ನಾವು ಈ ಟಾಪಿಂದ ಇಲ್ಲಿಗೆ ಒಂದು ಫಿಬೊನಚ್ಚಿ ಹಾಕೊಂಡ್ಬಿಡೋಣ. ಫಿಬೊನಚ್ಚಿ ಹಾಕೊಂಡ್ವಾ, ಫಿಬೊನಚ್ಚಿ ಹಾಕೊಂಡ್ರೆ ಏನಾಗಿದೆ, 0.618 ಕ್ಲೋಸ್ ಆಗಿದೆ. ಇವತ್ತು ಮಾರ್ಕೆಟ್ ಮುಗ್ದಿದೆ. ಅಲ್ಲಿಂದ ನಾವು ಬ್ಯೂಟಿಫುಲ್ಲಾಗಿ ಟ್ರೆಂಡ್ ಕೊಟ್ಟು ಇವತ್ತು ಡೌನ್ ಸೈಡ್ಗೆ ಮಾರ್ಕೆಟು ಸ್ಟಾಪ್ ಆಗಿದೆ. ಇನ್ನು ನಾಳೆ ಏನಾಗುತ್ತೆ, ನಾವು ಏನೇನು ಹಾಕ್ಕೊಂಡಿದ್ದೀವಲ್ಲ ನಮ್ಮ ಸಪೋರ್ಟ್ ರೆಸಿಸ್ಟೆನ್ಸ್ 23,265, 23,353 ಇವೆಲ್ಲ ವೆರಿ ಇಂಪಾರ್ಟೆಂಟ್ ಲೆವೆಲ್ಸ್. ನಾಳೆ ಬ್ಯೂಟಿಫುಲ್ ಆಗಿರುತ್ತೆ. ನಾಳೆ ಮಾರ್ಕೆಟು ಅವರ್ಲಿಗೋಣ ನೋಡಿ. ಏನಾದರೂ ಮಾರ್ಕೆಟ್ ನಾಳೆ ಗ್ಯಾಪ್ ಅಪ್ ಆಗಿ ಮೇಲೆ ಹೋಗಿ ಸ್ಟಾರ್ಟ್ ಮಾಡಿದ್ರೆ ಇದರ A=C ಸಿಗೋ ಚಾನ್ಸಸ್ ಇದೆ ನಮಗೆ. ಈ ಲೆವೆಲ್ನ A, ಇದೊಂದು B, E=C ನಮಗೆ 23,534 ಸಿಗೋ ಚಾನ್ಸಸ್ ಇದೆ. ಅಥವಾ ಗ್ಯಾಪ್ ಡೌನ್ ಓಪನ್ ಆಗಿ ಕೆಳಗಡೆ ಬಂದರೆ ಅದು 23,100 ಕೆಳಗಡೆ ಪ್ರೈಸ್ ಆಕ್ಷನ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ಟಾರ್ಗೆಟು 22,822, 22,775 ಈ ಲೆವೆಲ್ಗೆ ಬರೋ ಚಾನ್ಸಸ್ ಇದೆ. 786 ಲೆವೆಲು ಎಲ್ಲಿ ಗಂಟೆ ಇದೆ, 786 ಲೆವೆಲು 22,703 ಗಂಟೆ ಬರೋ ಚಾನ್ಸಸ್ ಇದೆ ಮಾರ್ಕೆಟ್. ಇದು ನಾವು ನೋಡ್ಕೊಬೇಕು. ನಾಳೆ ಏನು ಮಾಡ್ಬೋದು, ನಾಳೆ ಚಾನ್ಸಸ್ ಏನು, ಗ್ಯಾಪ್ ಡೌನ್ ಓಪನ್ ಆಯಿತಾ, ಗ್ಯಾಪ್ ಡೌನ್ ಓಪನ್ ಆಗಿ 23,000 ತಳಗಡೆ ಪ್ರೈಸ್ ಮಾಡಿದ್ರೆ ನಾವು ತಳಗಡೆ ಹೆಚ್ಚು ಹೋಗ್ಕೊಂಡು ಟ್ರೆಂಡ್ ಕಂಟಿನ್ಯೂಷನ್ ಮಾಡ್ತೀವಿ. ಆಗ ನಾವು ಈ ಥರ A=C ಹಾಕೊಬೋದು. ಇದೊಂದು A, ಇದೊಂದು B, ಇದರ A=C 22,988 ಈ ಲೆವೆಲ್ಗೆ ಸಿಗುತ್ತೆ. ಏನಾದರೂ ಗ್ಯಾಪ್ ಡೌನ್ ತಳಗಡೆ ಬಂದರೆ, ಅಕಸ್ಮಾತ್ ಮೇಲೆ ಹೋದರೆ ಇದರ A=C ಸಿಗುತ್ತೆ ನಮಗೆ. ಇದೊಂದು A, ಇದೊಂದು B, ಇದೊಂದು C, ಇದೊಂದು A ಆಗಿ ಇದೊಂದು C ಸಿಗೋ ಚಾನ್ಸ್ ಇದೆ. ಥ್ಯಾಂಕ್ ಯು.